ಪ್ರೀತಿಯುಳ್ಳ ದೇವಜನರೇ, ನಿಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ಮಧುರವಾದ ನಾಮದಲ್ಲಿ ವಂದನೆಗಳು. ಶಾಲೋಮ್, ನಿಮಗೆ ಸಮಾಧಾನವಾಗಲಿ. ಈ ದಿನ ದೇವರ ವಾಕ್ಯದ ಜ್ಞಾನಕ್ಕಾಗಿರುವಂಥ ವಿಷಯ, ನಿನ್ನ ಹೃದಯವನ್ನು ಯೇಸುವಿಗೆ ಕೊಡು. ಅದಕ್ಕೆ ಆಧಾರವಾಗಿ ಪ್ರಕಟಣೆ ಗ್ರಂಥ 3ನೇ ಅಧ್ಯಾಯ 20ನೇ ವಚನ, ಇಗೋ ಬಾಗಿಲಲ್ಲಿ ನಿಂತುಕೊಂಡು ತಟ್ಟುತ್ತಾ ಇದ್ದೇನೆ. ಯಾವನಾದರೂ ನನ್ನ ಶಬ್ದವನ್ನು ಕೇಳಿ ಬಾಗಿಲನ್ನು ತೆರೆದರೆ ನಾನು ಒಳಗೆ ಬಂದು ಅವನ ಸಂಗಡ ಊಟ ಮಾಡುವೆನು, ಅವನು ನನ್ನ ಸಂಗಡ ಊಟ ಮಾಡುವನು. ಈಗ ಓದಿಕೊಂಡ ವಾಕ್ಯ ಭಾಗದಲ್ಲಿ ನೋಡ್ತೇವೆ, ದೇವರ ವಚನದಲ್ಲಿ ನೋಡ್ತೇವೆ, ಇಗೋ ಬಾಗಿಲಲ್ಲಿ ನಿಂತುಕೊಂಡು ತಟ್ಟುತ್ತಾ ಇದ್ದೇನೆ. ಯಾವ ಬಾಗಿಲು? ಮನೆಯ ಬಾಗಿಲ? ನೋ. ಯಾವ ಬಾಗಿಲು? ಹೃದಯದ ಬಾಗಿಲು. ಒಬ್ಬ ವ್ಯಕ್ತಿಯ ಬಳಿ ದೇವರು ಕೇಳುವುದು ಯಾವುದು ಗೊತ್ತಾ? ಅದು ಮನುಷ್ಯನ ಹೃದಯ. ಕರ್ತನು ನಮಗೆ ಒಂದು ಕುರಿಮರಿಯನ್ನು ತೆಗೆದುಕೊಂಡು ಬನ್ನಿರಿ, ಬಂಗಾರವನ್ನು ಕೊಡು, ನಿನ್ನ ಆಸ್ತಿಯನ್ನು ಕೊಡು, ಅಂತಸ್ತನ್ನು ಕೊಡು, ಬೆಳ್ಳಿಯನ್ನು ಕೊಡು ಎಂಬುದಾಗಿ ಕೇಳಲಿಲ್ಲ. ದೇವರು ನಮ್ಮನ್ನು ನೋಡಿ ಕೇಳುತ್ತಿರುವ ಏಕೈಕ ಒಂದು ವಿಷಯ ಯಾವುದಂತ ಹೇಳಿದ್ರೆ, ನಮ್ಮ ಹೃದಯವನ್ನು ದೇವರು ಕೇಳುತ್ತಿದ್ದಾರೆ. ಮಾನವನು ಬೇರೆ ಎಲ್ಲವನ್ನ ಕೊಟ್ಟು ತನ್ನ ಹೃದಯವನ್ನು ಕೊಡಲಿಲ್ಲವಾದರೆ ಅದರಿಂದ ಏನು ಪ್ರಯೋಜನ ಬಾರದು. ಮನುಷ್ಯನು ಸಿರಿ ಸಂಪತ್ತನ್ನು ಕೊಡಬಹುದು, ತಲಾಂತಗಳನ್ನು ಕೊಡಬಹುದು, ಕಾಣಿಕೆಗಳನ್ನು ಕೊಡಬಹುದು, ದಶಮ ಭಾಗಗಳನ್ನು ಕೊಡಬಹುದು. ಆದರೆ ಅವೆಲ್ಲವುಗಳಿಗಿಂತಲೂ ಅಮೂಲ್ಯವಾದದ್ದು ನಮ್ಮ ಹೃದಯವನ್ನು ದೇವರಿಗೆ ಕೊಡಬೇಕು. ಅಲೆಕ್ಸಾಂಡರ್ ಡಫ್ ಎಂಬಂಥ 10 ವರ್ಷದ ಒಬ್ಬ ಬಾಲಕ ಒಂದು ದಿನ ಅವನು ದೇವಾಲಯಕ್ಕೆ ಹೋಗಿದ್ದ. ಅಲ್ಲಿ ಕೂತುಕೊಂಡು ದೇವರ ವಾಕ್ಯವನ್ನು ಕೇಳಿದ. ಆ ವಾಕ್ಯಗಳು ಅವನನ್ನು ಸ್ಪರ್ಶಿಸಲ್ಪಟ್ಟಿತು. ಸಭೆಯ ಹಿರಿಯರು ಕಾಣಿಕೆಯನ್ನು ಕೂಡಿಸಲು ಬಂದಾಗ ಆ ಅಲೆಕ್ಸಾಂಡರ್ ಎಂಬಂಥ ಬಾಲಕ ತಟ್ಟೆಯನ್ನು ಸ್ವಲ್ಪ ಕೆಳಗಿಡಿ ಎಂಬುದಾಗಿ ಕೆಳಗೆ ಇಡಿಸಿ, ಓ ಸ್ತೋತ್ರ, ಆ ತಟ್ಟೆಯ ಮೇಲೆ ನಿಂತುಕೊಂಡು ಹೇಳಿದ, ಕರ್ತನೇ, ನನಗೆ ಕೊಡುವುದಕ್ಕೆ ನನ್ನ ಬಳಿ ಏನೂ ಇಲ್ಲ, ಆದರೆ ಈ ದಿನವೇ ನನ್ನ ಹೃದಯವನ್ನು ನಿನಗೆ ಕೊಡುತ್ತೇನೆ, ತೆಗೆದುಕೋ ಎಂಬುದಾಗಿ ಅರ್ಪಿಸಿ ಆ ತಟ್ಟೆಯ ಮೇಲೆ ನಿಂತುಕೊಂಡಿದ್ದ. ಪ್ರೀತಿಯುಳ್ಳ ದೇವಜನರೇ, ಮುಂದೆ ಆ ಸೇವಕರನ್ನು ದೇವರು ಬಲವಾಗಿ ಅನೇಕ ದೇಶಗಳಲ್ಲಿ ಉಪಯೋಗಿಸಿದರು. ಅದಕ್ಕೆ ದೇವರ ವಚನದಲ್ಲಿ ನಾವು ನೋಡ್ತೇವೆ, ನೀವು ನಿಮ್ಮ ದೇಹಗಳನ್ನು ದೇವರಿಗೆ ಸಜೀವ ಯಜ್ಞವಾಗಿ ಸಮರ್ಪಿಸಿರಿ. ಯೇಸು ಕ್ರಿಸ್ತನು ನಮಗಾಗಿ ಶಿಲುಬೆಯ ಮೇಲೆ ಅಮೂಲ್ಯವಾದ ಕ್ರಯ ನೀಡಿ ತನ್ನ ಕೊನೆಯ ರಕ್ತವನ್ನು ನಮಗಾಗಿ ಸುರಿಸಿರುವುದರಿಂದ ನಮ್ಮ ಹೃದಯದ ಮೇಲೆ ದೇವರು ಅಕ್ಕರೆ ಉಳ್ಳವರಾಗಿದ್ದಾರೆ. ಕರ್ತನ ಹೃದಯವನ್ನು ಯಾಕೆ ಕೇಳ್ತಾರೆ ಗೊತ್ತಾ? ತನ್ನ ರಕ್ತದಿಂದ ಶುದ್ಧೀಕರಿಸಿ ಪರಿಶುದ್ಧಗೊಳಿಸಿ ತನ್ನ ಬರೋಣಕ್ಕಾಗಿ ಸಿದ್ಧಪಡಿಸುವುದಕ್ಕಾಗಿ ನಮ್ಮ ಹೃದಯವನ್ನು ದೇವರು ಕೇಳುತ್ತಿದ್ದಾರೆ. ನಿನ್ನ ಹೃದಯವನ್ನು ಕರ್ತನಿಗೆ ನೀನು ಕೊಡುವುದಾದರೆ ಕರ್ತನು ನಿನಗೆ ನಿತ್ಯ ಜೀವವನ್ನು ಕೊಡುವರು. ದೈವಿಕ ಸಮಾಧಾನವನ್ನು ಕೊಡುವುದು ಮಾತ್ರವಲ್ಲ, ನಿತ್ಯವಾದ ವಾಸಸ್ಥಳಗಳನ್ನು ನಿಮಗೆ ಕೊಡುವರು. ಹಾಗಿರೋದಾದರೆ, ಕರ್ತನೇ, ನನ್ನ ಹೃದಯವನ್ನು ನಿನಗೆ ಕೊಡುತ್ತೇನೆ, ನೀನು ಆಳ್ವಿಕೆ ಮಾಡ್ರಿ, ನನ್ನ ಪುಟ್ಟ ಹೃದಯದಲ್ಲಿ ನೀವು ವಾಸ ಮಾಡ್ರಿ, ನಿಮ್ಮ ಬೆಳಕು ನನ್ನ ಹೃದಯದಲ್ಲಿ ಉಂಟಾಗಲಿ ಎಂಬುದಾಗಿ ನಾವು ಪ್ರಾರ್ಥನೆ ಮಾಡೋಣ. ಪರಲೋಕದಲ್ಲಿ ವಾಸ ಮಾಡುವ ನಮ್ಮ ತಂದೆಯಾದ ದೇವರೇ, ಈ ಕ್ಷಣವೇ ದೇವರೇ ನಾವು ನಿಮ್ಮನ್ನು ಕರೆಯುತ್ತೇವೆ. ಈಗೋ ಬಾಗಿಲನ್ನು ತಟ್ಟುತ್ತಾ ಇದ್ದೇನೆ ಎಂಬುದಾಗಿ ಹೇಳಿದ್ದೀರಾ. ನಮ್ಮ ಹೃದಯವು ಸ್ವಾಮಿ ಅದು ನಿಮಗೆ ಸ್ವಂತಪ್ಪ. ಬೇರೆ ಯಾರು ಕೂಡ ಅಲ್ಲಿ ವಾಸ ಮಾಡಬಾರ್ದು, ನೀವು ಮಾತ್ರ ವಾಸ ಮಾಡಬೇಕು. ದೇವರೇ, ಹೃದಯದ ಒಳಗಡೆ ಬಂದು ವಾಸ ಮಾಡ್ರೆ ನಾವು ನಿಮ್ಮಲ್ಲಿ ನೆಲೆಗೊಂಡು ನಿನ್ನಲ್ಲಿ ಜೀವಿಸಿ ನಿನ್ನ ಮಹಿಮೆಗಾಗಿ ಜೀವಿಸಲಿಕ್ಕೆ ನಮಗೆ ಸಹಾಯ ಮಾಡ್ರಪ್ಪ. ನಿಮಗೆ ಸ್ತೋತ್ರ ಸ್ತೋತ್ರ ಸ್ತೋತ್ರ. ಎಲ್ಲ ಕಾಠಿಣ್ಯದ ಹೃದಯಗಳು ಯೇಸುವಿನ ನಾಮದಲ್ಲಿ ನೀಗಿಸಲ್ಪಡಲಿ ಸ್ವಾಮಿ. ಹಾಲೆಲೂಯ. ಒಂದು ಅದ್ಭುತವನ್ನು ಮಾಡಿರಿ ಕರ್ತನೆ. ನಮ್ಮ ಹೃದಯ ನಿಮಗೆ ಕೊಟ್ಟು ನಾವು ನಿಮ್ಮ ನಾಮದ ಮಹಿಮೆಗಾಗಿ ಜೀವಿಸಲಿಕ್ಕೆ ಸಹಾಯ ಮಾಡಿರಿ, ಆಳ್ವಿಕೆ ಮಾಡಿರಿ, ಯೇಸುವಿನ ಹೆಸರಿನಲ್ಲಿ ತಂದೆಯೇ, ಆಮೇನ್. ಪ್ರೈಸ್ ದ ಲಾರ್ಡ್. ಹಾಗಾದರೆ ಪ್ರೀತಿಯುಳ್ಳ ದೇವಜನರೇ, ನಿಮ್ಮ ಹೃದಯವನ್ನು ಅವರಿವರಿಗೆಲ್ಲ ಕೊಡಬೇಡ್ರಿ. ಅವರು ರಿಪೇರಿ ಮಾಡಿ ಪಂಚರ್ ಹಾಕಿ ಇರೋದನ್ನೆಲ್ಲ ಹಾಳು ಮಾಡಿಬಿಡ್ತಾರೆ. ಆದರೆ ನಿಮ್ಮ ಹೃದಯವನ್ನು ದೇವರಿಗೆ ಕೊಡುವಾಗ ಗಾಯವಾದ, ಒಡೆದು ಹೋದ ನಿಮ್ಮ ಹೃದಯವನ್ನು ದೇವರು ಭದ್ರವಾಗಿ ಕಾಪಾಡ್ತಾರೆ. ಹಾಗಿರೋದಾದರೆ ನಿಮ್ಮ ಹೃದಯವನ್ನು ಕರ್ತನಿಗೆ ಕೊಡ್ರಿ. ಕರ್ತನು ನಿಮ್ಮನ್ನು, ನಿಮ್ಮ ಕುಟುಂಬವನ್ನು ಬ್ಲೆಸ್ ಮಾಡಲಿ. ನಾಳೆ ಮತ್ತೊಂದು ದೈನಂದಿನ ಜ್ಞಾನದಲ್ಲಿ ನಾನು ನಿಮ್ಮನ್ನು ಸಂಧಿಸ್ತೇನೆ. ನಾನು ನಿಮ್ಮ ಪ್ರೀತಿಯ ಸೇವಕ ಪಾಸ್ಟರ್ ಪೌಲ್ ಜಾಯ್. ಗಾಡ್ ಬ್ಲೆಸ್ ಯು.